ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಯಕ್ಷಿತ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಅವನನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನನ್ನ ರೊಟೀನ್ ಹೇಗಿರುತ್ತೆ, ಹಾಗೆ ಇವತ್ತು ಸಂಕಷ್ಟಿ ಇರೋದ್ರಿಂದ ಇವತ್ತಿನ ದಿನ ಪೂರ್ತಿ ಹೇಗಿರುತ್ತೆ ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಕ್ಷಿತ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಅವ್ನ ಸ್ಕೂಲ್ ಟೈಮಿಂಗ್ಸ್ ಬಂದು 9:30 to 1 o'clock ಇರುತ್ತೆ. ಯಕ್ಷಿತ್ನ ಸ್ಕೂಲಿಗೆ ಸೇರಿಸಿದ್ದೀನಿ ಅಂತ ವ್ಲಾಗ್ ಹಾಕಿದ್ಮೇಲೆ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ದೀರಾ, ಯಾವ ಕ್ಲಾಸಿಗೆ ಸೇರಿಸಿದ್ದೀರಾ ಮತ್ತು ಯಾವ ಸ್ಕೂಲ್ ಫೀಸ್ ಬಗ್ಗೆ ಎಲ್ಲ ಹೇಳಿ ಅಂತ ಅಂದ್ಬಿಟ್ಟು. ನಾನು ಅದ್ರ ಬಗ್ಗೆ ಎಲ್ಲ ನಿಮಗೆ ಮುಂದಿನ ದಿನ ಬರೋವಂಥ ವ್ಲಾಗ್ಗಳಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಯಕ್ಷಿತ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ತುಂಬಾ ಕೆಲಸ ಇರುತ್ತೆ. ಅವನು ಹೋಗೋವರೆಗೂ ನನಗೇನು ಕೆಲಸನೂ ಕೂಡ ಮಾಡೋದಕ್ಕಾಗೋದಿಲ್ಲ. ಮಾಮೂಲಿ ನಾರ್ಮಲಿ ಬ್ರೇಕ್ಫಾಸ್ಟ್ ಏನಿರುತ್ತೋ ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಕಳಿಸ್ತೀನಿ ಅಷ್ಟೇ. ಬಂದಮೇಲೇ ತುಂಬ ಕೆಲಸಗಳಿರುತ್ತೆ. ಮತ್ತು ಅವನನ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ನಾನು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೋಬೇಕು. ಹೇಗಿರುತ್ತೆ ನನ್ನ ರೊಟೀನ್ ಅವನು ಸ್ಕೂಲ್ಗೆ ಹೋದ್ಮೇಲೆ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ನನಗೆ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಹಾಲ್ನ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಅಷ್ಟರಲ್ಲಿ ನನಗೆ ನೆನಪಾಗಿದ್ದು, ಯಕ್ಷಿತ್ ಸ್ಕೂಲಿಂದ ಫೈಲು ಮತ್ತು ಪೌಚ್ನ ಕೊಟ್ಟಿದ್ದರು. ಅದನ್ನು ವಾಪಸ್ ಕೊಡೋದಕ್ಕೆ ಹೇಳಿದರು ತಂದು. ನಾನು ಅದನ್ನು ಕೊಟ್ಟಿರಲಿಲ್ಲ, ಬರೀ ಬುಕ್ಸ್ ಮಾತ್ರ ಕೊಟ್ಟಿದ್ದೆ. ಹಾಗಾಗಿ ಅದಕ್ಕೆ ನಾನು ಸ್ಟಿಕ್ಕರ್ ಹಾಕಿಬಿಟ್ಟು ನೇಮ್ ಎಲ್ಲ ಬರೆದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಕರ್ಕೊಂಡು ಬರೋಕ್ಕೆ ಅಂತ ಹೋಗ್ತೀನಲ್ಲ, ಆವಾಗ ಕೊಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ನಾನು ಅದನ್ನು ರೆಡಿ ಮಾಡಿ ಎತ್ತಿಟ್ಬಿಟ್ಟು ಇಲ್ಲಿ ಇವಾಗ ನೀಟಾಗಿ ಸೋಫಾ ಕವರ್ಗಳೆಲ್ಲನೂ ಕೂಡ ಒದ್ರುಕೊಂಡು ರೂಮ್ ಕಸ ಎಲ್ಲನೂ ಕೂಡ ಹೊಡ್ಕೊತಾ ಇದ್ದೀನಿ. ಈ ಉಯ್ಯಾಲೆನ ನನಗಂತೂ ಇದನ್ನು ಅದೆಷ್ಟು ಸರಿ ತೆಗೆದು ಅದೆಷ್ಟು ಸರಿ ಹಾಕಿದ್ದೀನೋ ಗೊತ್ತಿಲ್ಲ. ಮೊನ್ನೆನೂ ಸರಿ ನೋಡೋಣ, ಇವಾಗಲಾದ್ರೂ ಗೊತ್ತಾಗುತ್ತಲ್ಲ ಅವನಿಗೆ, ಬೇಡ ಹಾಕೋಣ ಅದನ್ನೇನು ಹಾಗೆ ಇಟ್ಟಿರೋದು ಅಂತ ಅಂದ್ಬಿಟ್ಟು ಹಾಕಿದ್ದೆ. ಬಟ್ ಮೊನ್ನೆ ಒಂದಿನ ಸಂಡೇ ಅನಿಸುತ್ತೆ ಬಿದ್ದುಬಿಟ್ಟ ಮೇಲಿಂದ, ಹಂಗಾಗಿ ಮತ್ತೆ ತೆಗೆದುಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೀನಿ ಉಯ್ಯಾಲೆನ. ಇನ್ನು ಅವ್ನಿಗೆ ಗೊತ್ತಾಗೋವರೆಗೂ ಕೂಡ ನಾನು ಅದನ್ನು ಹಾಕೋದೇ ಇಲ್ಲ. 2 ಸರಿ ಹಾಕ್ಬಿಟ್ಟು 2 ಸರಿ ತೆಗೆದಿರೋದು ಇದು. ಇನ್ನು ನಾನು ರೂಮು ಮತ್ತು ಹಾಲ್ನಲ್ಲಿ ಕಸ ಎಲ್ಲನೂ ಹೊಡ್ಕೊಂಡು ಇವಾಗ ಮನೆಯನ್ನು ಒರೆಸ್ಕೊತಾ ಇದ್ದೀನಿ. ಈ ನಡುವೆ ಅಂತೂ ನಾನು ತುಂಬ ಸರಿ ಹೇಳಿದ್ದೀನಿ, ಬಟ್ಟೆ ತೊಗೊಂಡು ಕೈಯಲ್ಲೇ ಒರೆಸ್ಕೊಳ್ಳೋದು ನಾನು ನೆಲನ. ಯಾಕಪ್ಪ ಅಂತಂದರೆ ಯಕ್ಷಿತ್ ತುಂಬಾ ಗಲೀಜು ಮಾಡ್ತಾನೆ ನೆಲ ಎಲ್ಲನೂ. ನನಗೆ ಮಾಪಲ್ಲಿ ಕ್ಲೀನ್ ಮಾಡಿದ್ರೆ ಅಷ್ಟು ಕ್ಲೀನ್ ಅಂತ ಅನಿಸಲ್ಲ. ಸೊ ಹಾಗಾಗಿ ನಾನು ಬಟ್ಟೆ ತೊಗೊಂಡೇ ನೆಲ ಎಲ್ಲನೂ ಒರೆಸ್ಕೊಬಿಡ್ತೀನಿ. ಆವಾಗ ನೀಟಾಗಿ ಕಾಣುತ್ತೆ, ನನಗೇ ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ. ಹಾಗಾಗಿ ಬಟ್ಟೆ ತೊಗೊಂಡು ಕೈಯಲ್ಲೇ ಒರೆಸ್ಕೊಬಿಡ್ತೀನಿ. ಹಾಲೆಲ್ಲ ಒರೆಸಿದಾದ್ಮೇಲೆ ನಾನಿಲ್ಲಿ ಹೊರಗಡೆನೂ ಕೂಡ ಒರೆಸ್ಬಿಡೋಣ ಅಂತ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಅದೆಲ್ಲ ಒರೆಸಿದಾದ್ಮೇಲೆ ನಾನು ಸ್ನಾನ ಮಾಡ್ಕೊಬಿಡೋಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಇವತ್ತು ಸಂಕಷ್ಟಿ ಇರೋದ್ರಿಂದ ಮನೆ ಪೂರ್ತಿ ಎಲ್ಲ ಕ್ಲೀನ್ ಆಯಿತು. ಜೊತೆಗೆ ನಾನು ಕೂಡ 2.5 ವರ್ಷದ ನಂತರ ಇವತ್ತು ಉಪವಾಸನ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಎಸ್ಪೆಷಲಿ ಇವತ್ತು ಮಂಗಳವಾರ ಬಂದಿರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತಲೂ ಕೂಡ ಕರೀತಾರೆ. ಈ ಒಂದು ದಿನನ ನಾವು ಪ್ರತಿ ತಿಂಗಳು ಕೂಡ ಮಾಡಬೇಕು ಅಂತ ಏನಿಲ್ಲ. ರೇರಾಗಿ ಬರುವಂಥ ಈ ಮಂಗಳವಾರದ ದಿನ ಈ ಒಂದು ಸಂಕಷ್ಟ ಚತುರ್ಥಿ ವ್ರತನ ಮಾಡಿದ್ರೆ ಸಾಕು, ತುಂಬ ಒಳ್ಳೆಯದಾಗುತ್ತೆ ಮತ್ತು ಶ್ರೇಷ್ಠ ಅಂತಲೂ ಕೂಡ ಹೇಳ್ತಾರೆ. ಅವಾಗೆಲ್ಲ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತು ಫೀಡಿಂಗ್ ಎಲ್ಲ ಮಾಡ್ತಿದ್ನಲ್ಲ, ಅವಾಗೆಲ್ಲ ನನಗೆ ಉಪವಾಸ ಎಲ್ಲ ಮಾಡೋದಕ್ಕಾಗ್ತಿರ್ಲಿಲ್ಲ. ಸರಿ ಇವಾಗೆಲ್ಲ ಏನೂ ತೊಂದರೆ ಇಲ್ವಲ್ಲ, ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಉಪವಾಸನ ಮಾಡ್ತಾಯಿದ್ದೀನಿ. ಇನ್ನು ನಾನು ರೆಡಿಯಾಗಿದ್ದಾದಮೇಲೆ ಯಕ್ಷಿತ್ನ ಸ್ಕೂಲಿಂದ ಕರ್ಕೊಂಡು ಬರೋ ಅಷ್ಟರಲ್ಲಿ ಏನಾದರೂ ಅವನಿಗೆ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಸಿಂಪಲಾಗಿ ರಸಮನ್ನು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ಹೆಂಗಿರ್ತಿತ್ತು ಅಂತಂದರೆ ನನ್ನ ಒಂದು ರೊಟೀನ್ ಅವ್ನ ಸ್ಕೂಲಿಗೆ ಕಳಿಸೋದಕ್ಕಿಂತ ಮುಂಚೆ ಮಾಮೂಲಿ ಒಂದು 11 ಗಂಟೆ ಅಷ್ಟರಲ್ಲಿ ನಂದೇನು ಕೆಲಸ ಆಗ್ತಿರ್ಲಿಲ್ಲ. ಅವಾಗೆಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಬಿಡ್ತಾಯಿದ್ದೆ. ಕೆಲವೊಂದು ಟೈಮ್ ಅವನನ್ನು ಮಲಗಿಸೋ ಅಷ್ಟರಲ್ಲೇ
ಎಲ್ಲ ಕೆಲಸ ಮುಗಿಸಿ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ಆಮೇಲೆ ಉಳಿದಿದ್ದ ಕೆಲಸಗಳನ್ನೆಲ್ಲನೂ ಕೂಡ ಮಾಡ್ಕೊತಾ ಇದ್ದೆ. ಇವಾಗ ಯಾವ ಥರ ಅಂತಂದರೆ ಅವನನ್ನು ಸ್ಕೂಲಿಂದ ಕರ್ಕೊಂಡು ಬರೋ ಅಷ್ಟರಲ್ಲಿ ನಾನು ಪ್ರತಿಯೊಂದು ಕೆಲಸನೂ ಕೂಡ ಎಲ್ಲನೂ ಮುಗಿಸ್ಕೊಬಿಟ್ಟಿರಬೇಕು. ಅದಾಗಿದ್ಮೇಲೆ ಅವನಿಗೆ ಬಂದಿದ್ದ ತಕ್ಷಣ ಹೊಟ್ಟೆ ಹಶ್ವಾಗಿರುತ್ತೆ, ಊಟ ಮಾಡಿ ಮಲಗಿಸೋದಿರುತ್ತೆ. ಒಂಥರ ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬೋದು. ಅವ್ನು ಸ್ಕೂಲಿಗೆ ಹೋದ್ರೂ ನನಗೆ ಟೈಮೇ ಸಿಗ್ತಾ ಇಲ್ಲ ನಿಜವಾಗ್ಲೂ. ನಾನು ನಿನ್ನೆ ಕೂಡ ಆನಂದ್ ಹತ್ರ ಅದನ್ನೇ ಹೇಳ್ತಾ ಇದ್ದೆ, ನನಗೆ ಯಾಕೋ ಗೊತ್ತಿಲ್ಲ ಫ್ರೀನೇ ಸಿಗ್ತಾ ಇಲ್ಲ. ಅವ್ನು ಸ್ಕೂಲಿಗೆ ಹೋದ್ರೂ ಕೂಡ ನನಗೆ ತುಂಬ ಕೆಲಸಗಳಾಗ್ತಿದೆ ಅಂತ ಹೇಳ್ತಾ ಇದ್ದೆ. ನಿಜವಾಗ್ಲೂ ಅದೇ ಥರನೇ ಆಗ್ತಾ ಇರೋದು, ನನಗೆ ಫ್ರೀನೇ ಇರಲ್ಲ. ಒಂದು 10 ನಿಮಿಷ ಹಾಗೆ ಸುಮ್ಮನೆ ಮಲ್ಕೊಳ್ಳೋಣ ಅಂದ್ರೂ ಕೂಡ ನಂಗೆ ಟೈಮ್ ಸಿಗ್ತಾ ಇಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ ಇವಾಗಂತೂ ನನ್ನ ರೊಟೀನ್ ಅಂತಲೇ ಹೇಳ್ಬೋದು. ಇನ್ನು ನಾನಿಲ್ಲಿ ರಸಮ್ಗೆ ನಾರ್ಮಲಿ ಎಲ್ಲರೂ ಹೇಗೆ ಮಾಡ್ತಾರೋ ನಾನು ಕೂಡ ಅದೇ ಥರನೇ ಮಾಡೋದು. ಮಾಮೂಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲನೂ ಹಾಕ್ಬಿಟ್ಟು, ಒಣಮೆಣ್ಸಿಕಾಯಿ ಎಲ್ಲನೂ ಹಾಕ್ಬಿಟ್ಟು, ಹುಣಸೆ ಹುಳಿ ಬಿಟ್ಟು, ಟೊಮೆಟೊನ ನಾನು ಈ ಥರ ಬೇಯೋದಕ್ಕೆ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿ ಹಾಕ್ಕೊತೀನಿ. ತೊಗರಿಬೇಳೆನೂ ಕೂಡ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಅದು ಒಂದು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರಸಮ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮೇಯ್ನಾಗಿ ಇದಕ್ಕೆ ಮೆಣಸು ಜೀರಿಗೆನ ಪುಡಿ ಮಾಡಿ ಹಾಕ್ಕೋಬೇಕು, ಆವಾಗಲೇ ರಸಮ್ ಟೇಸ್ಟ್ ಚೆನ್ನಾಗಿ ಬರೋದು. ಅದೆಲ್ರಿಗೂ ಕೂಡ ಗೊತ್ತಿರುತ್ತೆ. ಆಲ್ಮೋಸ್ಟ್ ಇನ್ನೇನು ರಸಮ್ ರೆಡಿ ಆಯಿತು, ಸರಿ ರೈಸಿಗೂ ಕೂಡ ಇಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ರೈಸಿಗೆ ಇಡ್ತಾಯಿದ್ದೀನಿ. ಇನ್ನು ಇವತ್ತು ಸಂಕಷ್ಟಿ ಆಗಿರೋದ್ರಿಂದ ನಾನು ತುಂಬಾ ಯೋಚನೆ ಮಾಡಿದೆ, ಮನೇಲಿದ್ದರೆ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮೊದಲೆಲ್ಲ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ನನಗೆ ಅಷ್ಟೊಂದು ಉಪವಾಸ ಮಾಡ್ದಂಗೆ ಕಾಣ್ತಿರ್ಲಿಲ್ಲ. ಬಟ್ ಮನೇಲಿದ್ದರೆ ಅದೊಂಥರ ಹಿಂಸೆ ಅನಿಸುತ್ತೆ ನನಗೆ. ಬಟ್ ಏನಾದರೂ ಆಗಲಿ ಮಾಡಲೇಬೇಕು ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನನಗೇನು ಅಷ್ಟೊಂದು ಅನ್ಕಂಫರ್ಟಬಲ್ ಅಂತಲೇ ಅನ್ನಿಸ್ಲಿಲ್ಲ. ನಾರ್ಮಲಾಗಿ ನಾನು ಹೇಗಿರ್ತಿದ್ನೋ ಅದೇ ಥರನೇ ಅದೇ ರೀತಿಯಾಗೇ ಇದ್ದೆ. ದೇವ್ರ ಮೇಲೆ ಭಕ್ತಿ ಇಟ್ಟು ನಾವು ಯಾವುದೇ ಒಂದು ಕೆಲಸನ ನಿಷ್ಠೆಯಿಂದ ಮಾಡಬೇಕು ಅಂತಂದ್ರೂ ಅದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ನನಗೇನೋ ಆ ಥರ ಅನ್ಕಂಫರ್ಟಬಲ್ ಫೀಲ್ ಆಗಲಿಲ್ಲ, ಆರಾಮಾಗೇ ಇದ್ದೆ ಇಡೀ ದಿನ ಕೂಡ. ನಾನು ಯಾವ ಥರ ಅಂತಂದರೆ ಒಂದು ತೊಟ್ಟು ನೀರು ಕೂಡ ಕುಡಿಯಲ್ಲ, ಏನು ತಿನ್ನೋದು ಇಲ್ಲ ನಾನು. ನನಗೆ ಮಾಡಿದರೆ ಅದೇ ರೀತಿಯಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ನಂಬಿಕೆ. ಸೊ ಹಾಗಾಗಿ ನಾನು ಅದೇ ರೀತಿಯಾಗಿ ಮಾಡ್ತೀನಿ. ಇಡೀ ದಿನ ಉಪವಾಸ ಇದ್ದು ಮಾಡೋದು ನನಗೇನೋ ಒಂಥರ ಖುಷಿ, ನೆಮ್ಮದಿ. ಆ ಥರ ಮಾಡಿದ್ರೇ ಕೆಲವರೆಲ್ಲ ಮಾಮೂಲಿ ಹಣ್ಣು ಮತ್ತು ನೀರು ಎಲ್ಲ ಕುಡಿದ್ಬಿಟ್ಟೆಲ್ಲ ಕುಡಿತಾರೆ. ಬಟ್ ನಾನು ಮಾಮೂಲಿ ಕಾಫಿ, ನೀರು ಮತ್ತು ಹಣ್ಣು ಅದೆಲ್ಲ ಏನೂ ಮುಟ್ಟೋದೇ ಇಲ್ಲ ನಾನು ಇಡೀ ದಿನ. ಅದೇ ರೀತಿಯಾಗಿ ನಾನು ಉಪವಾಸ ಮಾಡಬೇಕು ಅಂದರೆ ಈ ರೀತಿಯಾಗೇ ಮಾಡಬೇಕು ಅನ್ನೋದು ನನ್ನ ಒಂದು ಪರಿಕಲ್ಪನೆ. ಬೇರೆಯವ್ರ ದೃಷ್ಟಿಲಿ ಅವ್ರ ರೀತಿಯಾಗಿ ಅವರು ಮಾಡ್ಕೊಂಡು ಹೋಗ್ತಾರೆ, ನನ್ನ ದೃಷ್ಟಿನಲ್ಲಿ ನಾನು ಈ ಥರ ಮಾಡ್ಕೊಂಡು ಹೋಗೋದು. ಎಲ್ಲನೂ ರೆಡಿ ಮಾಡಿಟ್ಬಿಟ್ಟು ರಸಮನ್ನು ರೆಡಿ ಮಾಡಿಬಿಟ್ಟು ಯಕ್ಷಿತ್ನ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬಂದಮೇಲೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿ ಹಾಗೆ ಶೂಸು ಸಾಕ್ಸ್ ಎಲ್ಲನೂ ತೆಗೆದು ಕೂರಿಸ್ಬಿಟ್ಟು ಊಟ ಮಾಡಿ ಮಲಗಿಸ್ಬಿಡ್ತೀನಿ. ಅವನು ಆರಾಮಾಗಿ ಮಲ್ಕೊತಾನೆ. ಅವನಿಗೆ ಬರೋ ಅಷ್ಟರಲ್ಲೇ ಆಲ್ಮೋಸ್ಟ್ ನಿದ್ದೆ ಬಂದುಬಿಟ್ಟಿರುತ್ತೆ. ಊಟ ಮಾಡಿದ ತಕ್ಷಣ ಮಲ್ಕೊಬಿಡ್ತಾನೆ. ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಹೇಳಿಲ್ವ ನಾನು ಸ್ಟಾರ್ಟಿಂಗಲ್ಲೇ, ನಿಜವಾಗ್ಲೂ ಫ್ರೀನೇ ಆಗ್ತಾಯಿಲ್ಲ ನನಗೆ. ಅವನು ಸ್ಕೂಲಿಗೆ ಹೋದ್ರೂ ಕೂಡ ನನಗೆ 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಣ ಅಂದ್ರೂ ಕೂಡ ಫ್ರೀ ಆಗ್ತಾಯಿಲ್ಲ, ಅಷ್ಟು ಕೆಲಸಗಳಿರುತ್ತೆ. ಸರಿ ಅಂತ ಹೇಳಿ ಅವನು ಹೆಂಗಿದ್ರು ಮಲಗಿದಾನಲ್ವಾ, ದೇವ್ರ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ನಾನಿಲ್ಲಿ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಳಶದ ನೀರಿರುತ್ತಲ್ಲ ಅದನ್ನು ನಾನು ತುಳಸಿಗೆ ಹಾಕ್ತೀನಿ. ನಾರ್ಮಲಿ ಹಸಿರು ಗಿಡಕ್ಕೆ ಹಾಕಬೇಕು ಅಂತ ಹೇಳ್ತಾರೆ. ನಾನು ತುಳಸಿ ಗಿಡ ಇದೆಯಲ್ಲ ಅದಕ್ಕೆ ಹಾಕ್ತೀನಿ. ಹಾಗೆ ನಾನು ಯಕ್ಷಿತ್ನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೂ ಅಷ್ಟೇ ನಾನು ಎಷ್ಟಾಗುತ್ತೋ ಅಷ್ಟು ಅವನನ್ನು ಮಾತಾಡಿಸ್ತೀನಿ, ಏನು ಹೇಳ್ಕೊಟ್ರು ಏನು ಅಂತೆಲ್ಲ ಹೇಳ್ಬಿಟ್ಟು. ಅದರದ್ದು ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ, ಅವ್ನು ಯಾವ ಥರ ಚೇಂಜಸ್ ಆಗಿದ್ದಾನೆ ಏನು ಅನ್ನೋದು ಕೂಡ. ನಾನು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಇವಾಗ ದೀಪಗಳನ್ನೆಲ್ಲ ಕೂಡ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಲವರು ಹೇಳ್ತಾರೆ ಪಾತ್ರೆ ತೊಳೆಯೋ ಸಿಂಕಲ್ಲಿ ದೇವ್ರ ದೀಪಗಳನ್ನ ತೊಳಿಬಾರ್ದು ಅಂತ. ಹೌದು, ಒಪ್ಕೊತೀನಿ. ಬಟ್ ಕೆಲವ್ರಿಗೆ ಒಂದೇ ಸಿಂಕ್ ಇರೋರು ಏನೂ ಮಾಡೋದಕ್ಕಾಗಲ್ಲ, ಅಲ್ಲೇ ತೊಳಿಬೇಕಾಗತ್ತೆ. ಹಂಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ನಾನು ಸಿಂಕಿಗೆ ದೀಪಗಳನ್ನ ಇಡೋದಿಲ್ಲ.
ಅದಕ್ಕೂ ಮುಂಚೆ ನೀಟಾಗಿ ಸಿಂಕ್ನ ಹುಣಸೆ ಹಣ್ಣಿಂದ ತೊಳ್ಕೊತೀನಿ. ತೊಳ್ಕೊಂಡು ಆಮೇಲೆ ನಾನು ದೀಪಗಳನ್ನೆಲ್ಲನೂ ಕೂಡ ತೊಳೆಯೋದು. ನೋಡ್ತಾ ಇರ್ಬೋದು ನೀವು, ನಾನು ಸಿಂಕಿಗೆ ಇಡೋದಿಲ್ಲ ದೀಪಗಳನ್ನ, ಸಿಂಕ್ ಒಳಗಡೆಗೆ ಹಾಗೆ ಅಲ್ಲೇ ಸೈಡಲ್ಲೇ ಇಟ್ಕೊಂಡಿರ್ತೀನಿ. ಸೊ ಎಲ್ಲನೂ ಕೂಡ ತೊಳೆದಾದ್ಮೇಲೆ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಅಷ್ಟೇ, ದೀಪಗಳನ್ನ ತೊಳೆಯೋಷ್ಟರಲ್ಲೇ ಸಾಕಾಗ್ಬಿಡುತ್ತೆ. ನಾನಂತೂ ಸುತ್ತಮುತ್ತ ಗೋಡೆಗೆಲ್ಲ ಆರಿಸ್ಬಿಟ್ಟಿರ್ತೀನಿ. ಅಷ್ಟು ನೀಟಾಗಿ ಬ್ರಷಲ್ಲೆಲ್ಲ ಉಜ್ಜಿ ತೊಳಿತಾ ಇರ್ತೀನಿ. ಅದು ಕಿಂಡಿ ಇರುತ್ತಲ್ಲ ದೀಪಗಳದ್ದು, ಅಲ್ಲೆಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ ಅಂತ ಹೇಳಿ ತೊಳೆಯೋ ಅಷ್ಟರಲ್ಲಿ ಅಷ್ಟೊತ್ತಾಗುತ್ತೆ. ಸೊ ದೀಪಗಳನ್ನೆಲ್ಲನೂ ಕೂಡ ತೊಳೆದು ಒರೆಸಿ ಇಟ್ಟಿದ್ದೀನಿ. ಅದಾಗಿದ್ಮೇಲೆ ಹೂ ಇರಲಿಲ್ಲ, ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ಕೊತಾ ಇದ್ದೀನಿ. ಅದರ ಹಿಂದಿನ ದಿನ ಅಂದ್ಕೊತೀನಿ, 2-3 ದಿನ ಮುಂಚೆ ಅಂದ್ಕೊತೀನಿ ಮಾರ್ಕೆಟಿಂದ ತರಿಸಿದೆ. ನಮ್ಮ ಮನೆ ಪಕ್ಕದವರು ಮಾರ್ಕೆಟಿಗೆ ಹೋಗಿದ್ರು, ಅವರಿಗೆ ಹೇಳ್ಬಿಟ್ಟು ಅವ್ರ ಕೈಯಿಂದ ತರಿಸ್ಕೊಂಡಿದ್ದೆ. ಅಲ್ಲಾದರೆ ಕಡಿಮೆಗೆ ಸಿಗುತ್ತೆ ಹೂವು ಅಂತ ಹೇಳಿಬಿಟ್ಟು ಅರ್ಧ kg 80 ರೂಪಾಯಿ ಅಂತ ಹೇಳಿ ತಂದು ಕೊಟ್ಟಿದ್ರು ಅವರು. ಸರಿ ಅದೇ ಪೂಜೆಗೆ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಹೂ ಎಲ್ಲ ಕಟ್ಟಿದ್ದಾದಮೇಲೆ ಅಷ್ಟೊತ್ತಿಗೆ ಯಕ್ಷಿತ್ ಕೂಡ ಎದ್ಬಿಟ್ಟಿದ್ದ. ನಾನಿನ್ನೂ ದೀಪ ಹಚ್ಚಿರಲೇ ಇಲ್ಲ. ಸರಿ ಅಂತ ಹೇಳಿಬಿಟ್ಟು ಅವನು ಈ ಥರ ಏನಾದರೂ ದೇವ್ರ ಮನೆ ಬಾಗಿಲು ತೆಗೆದ್ರೆ ಸಾಕು, ಹಿಂಗೆಲ್ಲ ಬಂದು ಹಿಂಸೆ ಕೊಡ್ತಾ ಇರ್ತಾನೆ. ಒಂದೊಂದು ಸರಿ ಅಂತೂ ದೀಪನೇ ಎಳ್ದು ಬಿಡ್ತಾನೆ. ಅವ್ನಿಗಷ್ಟು ಗೊತ್ತಾಗಲ್ವಲ್ಲ. ನಾನು ಅಲ್ಲೇ ಇದ್ದರೆ ಏನು ಮುಟ್ಟೋದಕ್ಕೆ ಹೋಗಲ್ಲ. ನಾನು ಏನಾದರೂ ಆ ಕಡೆ ಈ ಕಡೆ ಹೋದರೆ ಎಳೆಯೋದು ಹಾಗೆಲ್ಲ ಮಾಡ್ತಾ ಇರ್ತಾನೆ. ಹೂ ಎಲ್ಲ ಕಟ್ಟಿದ್ದಾದಮೇಲೆ ನಾನಿಲ್ಲಿ ಫೋಟೋಗೆ ಹೂ ಎಲ್ಲ ಇಟ್ಬಿಟ್ಟು ದೀಪಗಳನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಹೊರಗಡೆ ಬಾಗಿಲಿಗೂ ಕೂಡ ಹಾಗೆ ತುಳಸಿ ಕಟ್ಟೆಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ ಆವಾಗಲೇ. ಅದಕ್ಕೆ ಇವಾಗ ಹೂ ಮುಡಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮದುವೆಗಿಂತ ಮುಂಚೆನೂ ಕೂಡ ನಾನು ಈ ಒಂದು ಸಂಕಷ್ಟಿ ವ್ರತನ ಮಾಡ್ತಾಯಿದ್ದೆ. ಆವಾಗೆಲ್ಲ ನಾನು ಸಂಕಷ್ಟಹರ ಗಣಪತಿ ದೇವಸ್ಥಾನ ಅಂತ ಇದೆ ವಿಜಯನಗರಲ್ಲಿ, ಅಲ್ಲೇ ಹೋಗ್ತಾಯಿದ್ದೆ ರೆಗ್ಯುಲರಾಗಿ. ಯಾವಾಗಲೂ ಕೂಡ ಅಲ್ಲೇ ಹೋಗ್ತಿದ್ದೆ. ಬಟ್ ಇವಾಗ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ನಾವು ಇಲ್ಲೇ ಗಣಪತಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲೆ ಇರಲಿಲ್ಲ, ಹೋಗಿ ತೊಗೊಂಡು ಬಂದು ಇವಾಗ ಎಲೆ ಎಲ್ಲನೂ ಇಟ್ಬಿಟ್ಟು ಹಾಗೆ ಕಳಶಕ್ಕೂ ಕೂಡ ಎಲ್ಲ ರೆಡಿ ಮಾಡಿದ್ದು ಆಯಿತು. ನೋಡ್ತಾ ಇರ್ಬೋದು ನೀವು, ಎಲ್ಲ ರೆಡಿ ಮಾಡಿದ್ದೀನಿ. ಹಾಗೆ ಬರಬೇಕಾದ್ರೇ ಗಣೇಶನಿಗೆ ಗರ್ಕೆ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ತಗೊಂಡು ಬಂದೆ. ಇವತ್ತು ಮಂಗಳವಾರ ಸಂಕಷ್ಟಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು, ನೋಡ್ತಾ ಇರ್ಬೋದು ನೀವು. ಇನ್ನು ನೈವೇದ್ಯಕ್ಕೆ ಅಂತ ನಾನು ಅವಲಕ್ಕಿನ ಇಟ್ಟಿದ್ದೆ. ಈ ಒಂದು ಸಂಕಷ್ಟಿನಲ್ಲಿ ಅವಲಕ್ಕಿ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಗಣೇಶನಿಗೆ ಅವಲಕ್ಕಿನೇ ಫೇವ್ರೇಟ್ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ನಾನು ಅವಲಕ್ಕಿನೇ ಇಟ್ಟಿದ್ದೆ. ಪೂಜೆ ಎಲ್ಲ ಆದಮೇಲೆ ಒಂದು 5 ನಿಮಿಷ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳಿ ಕುಂತಿದ್ದೀನಿ. ಇಲ್ಲಿ ಯಕ್ಷಿತ್ ಎದ್ದಿದ್ನಲ್ಲ, ಅವನಿಗೆ ಎದ್ಮೇಲೆ ಸ್ವಲ್ಪ ಬಾಳೆಹಣ್ಣು ಕೊಡೋಣ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೆ. ತಿಂತಾ ಕುಂತಿದ್ದಾನೆ ಅವನು ಕೂಡ. ಅದಾಗಿದ್ಮೇಲೆ ಮತ್ತೆ ನಾನು ಇಲ್ಲಿ ಈವ್ನಿಂಗು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಾಫಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕಾಫಿ ನನಗೆ ಅಂದ್ಕೋಬೇಡಿ, ಆನಂದ್ ಬೇಗ ಬರ್ತೀನಿ ಅಂತ ಹೇಳಿದರು, ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಲ್ಲ. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲೇ ರೆಡಿ ಮಾಡಿ ಇಟ್ಬಿಟ್ರೆ ಬೇಗ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ನಾನಿಲ್ಲಿ. ಹಾಗೆ ಯಕ್ಷಿತ್ಗೂ ಕೂಡ ಹಾಲು ಮಾಡಿ ಕೊಡಬೇಕಾಗಿತ್ತು. ಹಾಗಾಗಿ ಅವನಿಗೂ ಕೂಡ ಹಾಲೆಲ್ಲ ಕಾಯಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಅಷ್ಟರಲ್ಲಿ ಆನಂದ್ ಕೂಡ ಬಂದರು. ಅವ್ರಿಗೆ ಕೂಡ ಕಾಫಿ ಕುಡ್ಕೊಂಡು ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಾವು ಗಾಡಿ ಈ ಕಡೆನೇ ಹಾಕ್ಬಿಟ್ಟು ಹೋದ್ವಿ. ಮತ್ತು ಆ ಕಡೆಯಿಂದ ಬಂದರೆ ಯೂಟರ್ನ್ ತೊಗೊಂಡು ಬರಬೇಕು ಅಂತ ಹೇಳಿ ರೋಡ್ ಕ್ರಾಸ್ ಮಾಡಿಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಎಷ್ಟು ರಶ್ ಇತ್ತು ಅಂತಂದರೆ ತುಂಬ ರಶ್ ಇತ್ತು. ನಾವು ಪ್ರತಿ ವರ್ಷವೂ ಕೂಡ ಗೌರಿ ಹಬ್ಬದ ದಿನವೂ ಕೂಡ ಬರ್ತೀವಿ. ಅವತ್ತು ಕೂಡ ಅಷ್ಟೊಂದು ರಶ್ ಇರಲ್ಲ, ಅಷ್ಟೊಂದು ರಶ್ ಇತ್ತು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಮೋದಕದಲ್ಲೇ ಜಾಸ್ತಿ ಹಾರ ಎಲ್ಲ ಮಾಡಿದರು. ಗಣೇಶನಿಗೆ ಪ್ರಿಯವಾದ ಮೋದಕ ಅಲ್ವಾ ತಿಂಡಿ ಬಂದು, ಹಾಗಾಗಿ ಅದರಲ್ಲೇ ಅಲಂಕಾರ ಮಾಡಿದರು. ನಾವು ಕೂಡ ದರ್ಶನ ಮಾಡಿಕೊಂಡು ಬಂದ್ವಿ. ಹೊರಗಡೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದರು. ನೋಡ್ತಾ ಇರ್ಬೋದು, ಇದು ಮೇನ್ ರೋಡಲ್ಲೇ ಕಾಣುತ್ತೆ. ನೀವು ಹೋಗಬೇಕಂದ್ರೆ ಮೈಸೂರು ರೋಡಲ್ಲಿ ಹೋಗಬೇಕಂದ್ರೆ ಲೆಕ್ಕನೇ ಇಲ್ಲ. ನಾವಂತೂ ಈ ದೇವಸ್ಥಾನಕ್ಕೆ ಅದೆಷ್ಟು ಸರಿ ಬಂದಿದ್ದೀವಿ ಅಂತಂದ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಒಂದು 5 ನಿಮಿಷ ಅಲ್ಲಿ ಕುಂತಿದ್ವಿ.
ಯಾವತ್ತೂ ಅಷ್ಟೇ ದೇವಸ್ಥಾನಕ್ಕೆ ಹೋದರೆ ದರ್ಶನ ಎಲ್ಲ ಆದಮೇಲೆ ಒಂದು 5 ನಿಮಿಷ ಕೂತ್ಕೋಬೇಕು ಅಂತ ಹೇಳ್ತಾರೆ. ಸೊ ನಾವು ಕೂಡ ಅದೇ ರೀತಿಯಾಗಿ ಕುಂತಿದ್ವಿ. ಬಟ್ ಯಕ್ಷಿತಂತೂ ಕೂತ್ಕೊಳ್ಳೋದೇ ಇಲ್ಲ. ಇವಾಗಲೂ ಕೂಡ ಅಷ್ಟೇ. ಸರಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ದೇವ್ರ ಹತ್ರ ಬೇಡಿಕೊಂಡು ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಅಂತ ಕೇಳಿಕೊಂಡು ಇವತ್ತಿನ ದಿನ ಅಂತೂ ನನಗೆ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ಬಂದ ಮೇಲೆ ನಾನು ಸರಿ ಅವಲಕ್ಕಿನ ನೆನೆಸಿದ್ನಲ್ವ ಅದೇ ಇತ್ತು, ಸ್ವಲ್ಪ ನಾನು ಅವಲಕ್ಕಿನೇ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಬಾಳೆಹಣ್ಣು, ಡ್ರೈ ಫ್ರೂಟ್ಸು ಅದನ್ನೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ರೈಸ್ ಏನೂ ತಿನ್ನಂಗಿಲ್ಲ ಇವತ್ತಿನ ದಿನ, ಹಾಗಾಗಿ ಇನ್ನು ಆನಂದ್ಗೆ ಅಂತ ಹೇಳಿ ಬೆಳಗ್ಗೆನೇ ರಸಮ್ ಮಾಡಿದ್ನಲ್ಲ ಅದಕ್ಕೆ ರೈಸ್ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರಸಾಯನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಹೇಳ್ತಾರೆ ಅವತ್ತಿನ ದಿನ ಸಂಕಷ್ಟಿ ದಿನ ಚಂದ್ರನ ನೋಡಿ ಊಟ ಮಾಡಬೇಕು ಅಂತ. ಬಟ್ ಅವತ್ತಿನ ದಿನ ಬೇಗ ಕಾಣಿಸೋದೇ ಇಲ್ಲ ಚಂದ್ರ, ಹಾಗಾಗಿ ಕೆಲವರೆಲ್ಲ ಫೋಟೋದಲ್ಲಿ ನೋಡಿಬಿಟ್ಟು ಕೂಡ ಊಟನೇ ಮಾಡ್ತಾರೆ. ನಾನು ಕೂಡ ಸರಿ ಅದೇ ಥರನೇ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಆನಂದ್ಗೆ ಅಂತ ಹೇಳಿ ನಾನು ಆಲೂಗೆಡ್ಡೆನ ಇಟ್ಟಿದ್ದೆ, ಅದರಲ್ಲಿ ಸ್ವಲ್ಪ ಫ್ರೈ ಥರ ಮಾಡಿಬಿಟ್ಟು ಆಲೂಗೆಡ್ಡೆ ಫ್ರೈ ಮಾಡಿ ಕೊಡೋಣ, ಬರೀ ರಸಮ್ ಏನು ಕೊಡೋದು ಅಂತ ಹೇಳಿಬಿಟ್ಟು. ಆಮೇಲೆ ಅವರು ಕೂಡ ರಸಾಯನ ಎಲ್ಲ ತಿಂದಿದ್ರು, ಮತ್ತು ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೂಡ ತಿಂದಿದ್ರಲ್ವ, ಅಷ್ಟೇ ಸಾಕು ಬೇರೆ ಏನು ಬೇಡ ನನಗೆ ಅಂತ ಹೇಳಿದರು. ಸರಿ ಇನ್ನೇನು ಮಾಡೋದು, ಅಷ್ಟೇ ಸಾಕು ಅಂತಂದ್ರಲ್ಲ ಅಂದ್ಬಿಟ್ಟು ಆಲೂಗೆಡ್ಡೆ ತೆಗೆದಿಟ್ಟಿದ್ದೆ. ಇನ್ನೇನು ಬೇಡ ಅಂತ ಹೇಳಿದ್ರಲ್ಲ ಅಂತ ನಾನು ಕೂಡ ಸುಮ್ಮನೆ ಆದೆ. ಅದಾಗಿದ್ಮೇಲೆ ನಾನಿಲ್ಲಿ ರಸಾಯನ ಎಲ್ಲ ರೆಡಿ ಮಾಡಿಬಿಟ್ಟು ರೈಸಿಗೆ ಇಟ್ಬಿಟ್ಟು ಹಾಗೆ ಮಧ್ಯಾಹ್ನ ರಸಮ್ ಮಾಡಿದ್ನಲ್ಲ ಅದನ್ನು ಕೂಡ ಬಿಸಿಗೆ ಇಟ್ಟಿದ್ದೀನಿ. ಬಿಸಿಗೆ ಇಟ್ಬಿಟ್ಟು ಊಟನ ಮಾಡಿದ್ವಿ. ನಾನು ಕೂಡ ಫೋಟೋದಲ್ಲಿ ಚಂದ್ರನ ನೋಡಿಬಿಟ್ಟು ಪ್ರಸಾದನ ತಿಂದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ಒಂದು ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕನೂ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಆದಷ್ಟು ಬೇಗ ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.